ನಮಸ್ಕಾರ. ಶಾಸ್ತ್ರಂ ಶಾರೀರಮೀಮಾಂಸುಂ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸ್ವಂತು ಮೇ ಜನ್ಮಜನ್ಮನಿ. ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸುತ್ತಾ, ನೋಡಿ, ನಾವು 2025ನೇ ಇಸ್ವಿಯನ್ನ ನೋಡ್ತಾ ಕಳೆದಿದ್ದೇವೆ. 2026ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. 2026ನೇ ವರ್ಷ, ಈ ಒಂದು ವರ್ಷದಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಫಲಾಫಲಗಳನ್ನ ಅದು ಕೊಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ, ಈಗ ನಾವು ಒಂದು ವರ್ಷದ ಭವಿಷ್ಯವನ್ನ ತಿಳ್ಕೋಬೇಕು ಅಂತಂದ್ರೆ ಪ್ರಧಾನವಾಗಿ ಗುರುವಿನ ಒಂದು ಸಂಚಾರವನ್ನ ನಾವು ಗಣನೆಗೆ ತಗೋಬೇಕಾಗ್ತದೆ. ಅದರ ನಂತರದಲ್ಲಿ ಶನಿಯ ಒಂದು ಬದಲಾವಣೆಯನ್ನ, ಶನಿಯ ಸಂಚಾರವನ್ನ, ಮತ್ತೆ ರಾಹುಕೇತುಗಳ ಸಂಚಾರವನ್ನ ಪ್ರಧಾನವಾಗಿ ನಾವು ಗಮನದಲ್ಲಿ ಇಟ್ಕೊಂಡು ಒಂದು ವರ್ಷ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿರುವಂತಹ ಫಲಾಫಲಗಳನ್ನು ಅನುಭವಿಸ್ತಾರೆ ಅಂತ ಹೇಳಬಹುದಾಗಿದೆ. ಅದರಲ್ಲಿ 2025ನೇ ವರ್ಷದಲ್ಲಿ ನಮಗೆ ರಾಹುಕೇತುಗಳ ಬದಲಾವಣೆ ಆಯಿತು. ರಾಹು ಕುಂಭದಲ್ಲಿ, ಕೇತು ಸಿಂಹದಲ್ಲಿ, ಶನಿ ಬದಲಾವಣೆ ಆಯಿತು ಮಾರ್ಚ್ ತಿಂಗಳಲ್ಲಿ 2025. ಅದು ನಮಗೆ ಮೀನದಲ್ಲಿ ಆಗಿರುವಂಥದ್ದು. ಗುರುವಿನ ಬದಲಾವಣೆ ಸಹಜವಾಗಿ ಏಪ್ರಿಲ್ ತಿಂಗಳಲ್ಲಿ ನಮಗೆ ಮಿಥುನದಲ್ಲಿ ಗುರುವಿನ ಸಂಚಾರ ಆಗ್ತಿರುವಂಥದ್ದು. ಈಗ ಕಡೆಯದಾಗಿ ಡಿಸೆಂಬರ್ ತಿಂಗಳವರೆಗೆ ಗುರು ವಕ್ರಿಯಾಗಿ ಕರ್ಕಾಟಕದಲ್ಲಿ ಸಂಚಾರವನ್ನ ಮಾಡ್ತಿರುವಂಥದ್ದು. ಈ ಎಲ್ಲ ಒಂದು ಗಮನವನ್ನ ಇಟ್ಕೊಂಡು ಮುಂದಿನ 26ನೇ ವರ್ಷದಲ್ಲಿ ಈ ಗುರುವಿನ ಸಂಚಾರ ಮಾತ್ರ ನಮಗೆ ಪ್ರಧಾನವಾಗಿರುವಂಥದ್ದು. ಜೂನ್ ತಿಂಗಳಲ್ಲಿ ಗುರುವಿನ ಸಂಚಾರ ಇರುವಂಥದ್ದು. ಅದು ಬಿಟ್ಟು ಡಿಸೆಂಬರ್ ತಿಂಗಳ ನಂತರದಲ್ಲಿ ನಮಗೆ ರಾಹುಕೇತುಗಳ ಸಂಚಾರ ಇರುವಂಥದ್ದು. ಹಾಗಾಗಿ ಒಟ್ಟಾರೆ 2026 ವರ್ಷದ ಒಂದು ಭವಿಷ್ಯವನ್ನ, ಅಲ್ಲಿರುವಂತಹ ಗ್ರಹಗತಿಗಳನ್ನು ಚಿಂತನೆ ಮಾಡಿದ್ರೆ ಗುರುವಿನ ಸಂಚಾರ ಪ್ರಧಾನವಾಗಿ ನಾವು ತಗೊಂಡು, ಗುರು ಮಿಥುನದಲ್ಲಿ ಸಂಚಾರವನ್ನ ಮಾಡ್ತಿರ್ತಾನೆ ಜೂನ್ ತಿಂಗಳವರೆಗೆ. ಜೂನ್ ತಿಂಗಳ ನಂತರ ಕರ್ಕಾಟಕದಲ್ಲಿ ಸಂಚಾರವನ್ನ ಮಾಡ್ತಾನೆ. ಇದನ್ನ ನಾವು ಜೂನ್ ತಿಂಗಳ ಮುಂಚೆ, ಜೂನ್ ತಿಂಗಳ ನಂತರದಲ್ಲಿ ಸರಿಸುಮಾರು 6 ತಿಂಗಳು ಮತ್ತೆ 6 ತಿಂಗಳು ಹೇಗೆ ಬದಲಾವಣೆಗಳು ಉಂಟಾಗತ್ತೆ ಅಂತ ಚಿಂತನೆಯನ್ನ ಮಾಡ್ತಾ, ಧನುರಾಶಿಯವರಿಗೆ ಈ ತಿಂಗಳು, ಈ ವರ್ಷದಲ್ಲಿ 2026 ವರ್ಷ ಧನುರಾಶಿಯವರಿಗೆ ಒಂದ್ ರೀತಿ ಅಶುಭ ಫಲಗಳು ಅಂತಾನೆ ಹೇಳಬಹುದು. 4ನೇ ಸ್ಥಾನವನ್ನು ಸುಖಸ್ಥಾನ ಅಂತ ಕರಿತೀವಿ. 4ರಲ್ಲಿ ಶನಿಯ ಯೋಗ, ಶನಿಯ ಸಂಚಾರ. 7ರಲ್ಲಿ ಇರುವಂತಹ ಒಂದು ಗುರು ಪ್ರಾರಂಭದಲ್ಲಿ ಒಳ್ಳೆಯ ಶುಭ ಫಲಗಳನ್ನ ಕೊಟ್ಟರು ಕೂಡ, ಇರುವಂತಹ ಪರಿಸ್ಥಿತಿಗಳು ಒಂದು 6 ತಿಂಗಳು ಕಂಟಿನ್ಯೂ ಆದ್ರೂ ಕೂಡ, ನಂತರದಲ್ಲಿ ಈ ಶನಿಯ ಒಂದು ಗುರುವಿನ ಸಂಚಾರ ಜೂನ್ ತಿಂಗಳಲ್ಲಿ ಆದ ನಂತರದಲ್ಲಿ ಅನೇಕ ಕಷ್ಟಗಳು. ಅನಿಷ್ಟ ಸ್ಥಾನದಲ್ಲಿ ಇರುವಂತಹ ಗುರು ಅನ್ನುವಂಥವನು ಎಲ್ಲ ಅನಿಷ್ಟ ಸ್ಥಾನಗಳಲ್ಲೂ 8ನೇ ಸ್ಥಾನ ತುಂಬಾ ಪ್ರಧಾನವಾಗಿರುವಂತಹ ಅನಿಷ್ಟ ಸ್ಥಾನ. ಅನಿಷ್ಟ ಸ್ಥಾನದಲ್ಲಿ ಗುರು ಸಂಚಾರ ಮಾಡದ ಅಂತಾದ್ರೆ ಆಯುಸ್ಸಿಗೆ ತೊಂದರೆ ಇರುವಂತಹ ಪರಿಸ್ಥಿತಿಗೆ ಹೋಗಿರುವಂಥವ್ರು, ಇನ್ನೇನು ಉಳಿಯಲ್ಲ ಅಂತ ಹೇಳಿ ಅಥವಾ ಇನ್ನೇನು ಹೋಗ್ಬಿಡ್ತಾರೆ ಅಂತ ಹೇಳಿರುವಂಥವ್ರು ಉಳಿಯುವಂತಹ ಸಾಧ್ಯತೆಗಳು ಕೂಡ ಒಂದ್ ಕಡೆ ಇರುತ್ತೆ. ಆರೋಗ್ಯವಾಗಿರುವಂಥವ್ರಿಗೆ ಅನಾರೋಗ್ಯಗಳು ಉಂಟಾಗುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಆರೋಗ್ಯ ಚೆನ್ನಾಗಿರೋರಿಗೆ ಒಂದಷ್ಟು ಅನಾರೋಗ್ಯ ಉಂಟಾಗತ್ತೆ. ಗುರು 8ರಲ್ಲಿ ಸಂಚಾರ ಮಾಡದ ಅಂತಂದ್ರೆ ಯಾವ ಸ್ಥಾನದಿಂದ ಬರುವಂತಹ ಸಮಸ್ಯೆಗಳು ಅನ್ನುವಂಥದ್ದು ಬಂದೇ ಬರುತ್ತೆ. ಆದ್ರೆ ಗುರು ಶುಭ ಗ್ರಹ ಆದ ಕಾರಣ ಆಯುಷ್ಯದಲ್ಲಿ ಯಾರಿಗಾರು ತೊಂದರೆ ಆಗಿ ಇನ್ನೇನೋ ಕಷ್ಟ ಅಂತ ಹೇಳಿದ್ರು ಕೂಡ ಅಂಥವ್ರಿಗೂ ಅನುಕೂಲ ಆಗುವಂತ ಒಂದು ಸಾಧ್ಯತೆ ಇದೆ. ಖರ್ಚಾಗತ್ತೆ, ವಿಪರೀತವಾಗಿ ಖರ್ಚಾಗತ್ತೆ. ಆದ್ರೆ ಆ ಖರ್ಚು ಧರ್ಮಕ್ಕೆ ಮಾಡಿಸುವಂತಹ ಅಥವಾ ಮುಂದೆ ನೀವು ಕಟ್ಟುವಂತಹ ದೊಡ್ಡ ಮನೆಗೆ ಪಾಯ ಹಾಕಿಸುವಂತಹ ರೀತಿಯಲ್ಲಿ ಖರ್ಚು ಮಾಡಿಸುವಂತಹ ಒಂದು ಯೋಗ ಗುರು ತಂದು ಕೊಡ್ತಾನೆ. ಮನೆಯನ್ನ ಕಟ್ಟಬೇಕು ಅಂತಂದ್ರೆ, ಒಂದು ವಾಹನವನ್ನ ಖರೀದಿ ಮಾಡಬೇಕು ಅಂತಂದ್ರೆ 1ಕ್ಕೆ 2 ಸತಿ ಯೋಚನೆಯನ್ನ ಮಾಡಬೇಕಾಗ್ತದೆ. ಕುಟುಂಬದಲ್ಲಿ ತಾಯಿಗೆ ಮತ್ತೆ ತಂದೆಗೆ ಮತ್ತು ಮನೆಯಲ್ಲಿ ಹಿರಿಯರಿಗೆ ಸ್ವಲ್ಪ ಅನಾರೋಗ್ಯಗಳು ಉಂಟಾಗುವಂತ ಒಂದು ಸಾಧ್ಯತೆ ಧನುರಾಶಿಯವರಿಗೆ ಕಾಣಸಿಗುತ್ತೆ. ಧನುರಾಶಿಯವರು ಅದಕ್ಕೆ ಮನೆಯನ್ನ ಮಾಡಬೇಕು ಅಥವಾ ಭೂಮಿಯನ್ನ ಖರೀದಿ ಮಾಡಬೇಕು, ಅಥವಾ ಯಾರು ವಿಶೇಷವಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ, ಆದ್ರೆ ಅವ್ರ ಊರ್ ಕಡೆ ಮನಸ್ಸಾಗತ್ತೆ, ಊರಲ್ಲಿ ಇರುವಂತಹ ಹೊಲ ತೋಟ ಇದನ್ನ ನೋಡ್ಕೋಬೇಕು, ಇನ್ನು ಮುಂದೆ ನಾನು ವ್ಯವಸಾಯವನ್ನ ಮಾಡ್ಕೊಂಡಿರೋಣ, ಈ ರೀತಿ ಆಗಿರುವಂತಹ ನಿರ್ಧಾರಗಳನ್ನ ಸಹಜವಾಗಿ ಹುಟ್ಟಿಸ್ತಾನೆ. ಹಾಗಾಗಿ ಈ ರೀತಿ ಆಗಿರುವಂತಹ ನಿರ್ಧಾರವನ್ನ ತಗೊಳ್ಳದೆ, ಈ ವರ್ಷ ಸ್ವಲ್ಪ ಸೌಮನಸ್ಯದಿಂದ ಯಾವುದೇ ನಿರ್ಧಾರವನ್ನ ತಗೊಳ್ಳದೆ ಇರುವಂಥದ್ದು ಒಳ್ಳೇದು ಅನ್ನುವಂಥದ್ದು
ಈ ಧನುರಾಶಿಯವರಿಗೆ ಕಾಣಸಿಗತ್ತೆ. ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸ್ವಲ್ಪ ಗುರು ಹೆಚ್ಚಾಗಿ ಖರ್ಚನ್ನ ಮಾಡಿಸುವಂತ ಸಾಧ್ಯತೆ ಇರೋದ್ರಿಂದ ನೀವು ಯಾವ್ಯಾವುದಕ್ಕೆ ಖರ್ಚನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಅಲ್ಲಿ ನೀವು ಖರ್ಚನ್ನ ಉಳಿಸಿದ್ದಾದ್ರೆ ಅನಿರೀಕ್ಷಿತವಾಗಿ ಬರುವಂತಹ ಖರ್ಚುಗಳಿಂದ ನಿಮ್ಮನ್ನ ನೀವು ಕಾಪಾಡ್ಕೋಬಹುದಾಗಿದೆ. ಧನುರಾಶಿಯವರು ಸ್ವಲ್ಪ ಖರ್ಚಿನ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಕುಟುಂಬದಲ್ಲಿ ಆಸ್ತಿ ವಿಚಾರದಲ್ಲಿ ಏನಾದ್ರೂ ತೀರ್ಮಾನ ಮಾಡಬೇಕು ಅನ್ನುವಂತ ಒಂದು ಪರಿಸ್ಥಿತಿಗಳು ಬರುವಂತ ಸಾಧ್ಯತೆ ಇದೆ. ಆಸ್ತಿಯಲ್ಲಿ ವಿಭಾಗ, ಆಸ್ತಿಯಲ್ಲಿ ಬರುವಂತಹ ಸಮಸ್ಯೆಗಳು ಇತ್ಯಾದಿಗಳನ್ನ ಅದಕ್ಕೆ ಮಾಡ್ಲಿಕ್ಕೆ ಸೂಕ್ತವಾಗಿರುವಂತಹ ಸಮಯ ಇವಾಗ ಅಲ್ಲ, ಅದನ್ನ ಮುಂದೂಡುವಂಥದ್ದು ಸ್ವಲ್ಪ ಒಳ್ಳೆಯದು ಅನ್ನುವಂಥದ್ದು ಧನುರಾಶಿಯವರಿಗೆ ಕಾಣಸಿಗತ್ತೆ. ಒಟ್ಟಾರೆ ಧನುರಾಶಿಯವರಿಗೆ ಸ್ವಲ್ಪ ಅಶುಭ ಫಲಗಳನ್ನೇ ಹೇಳಬಹುದಾಗಿದೆ. ಒಂದು 60% ಅಶುಭ ಫಲಗಳನ್ನ ಹೇಳ್ಬೋದು. 3ರಲ್ಲಿರುವಂತಹ ರಾಹು ಸ್ವಲ್ಪ ಏನೇ ಆದ್ರೂ ಕೂಡ ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲವನ್ನ ಮಾಡಿಕೊಡ್ತಾನೆ. ಇರುವಂತಹ ವೃತ್ತಿಯಲ್ಲಿ ನಮಗೆ ದ್ವಂದ್ವ ಉಂಟಾಗಿ ನಾವು ಬೇರೆ ಕಡೆ ಹೋಗಬೇಕು ಅನ್ನುವಂತ ದ್ವಂದ್ವ ಆಗೋದಕ್ಕೆ ಹೊರತಾಗಿ ಇರುವಂತಹ ಜಾಗದಲ್ಲಿ ಸೌಮನಸ್ಯವನ್ನ ಒಳ್ಳೆ ರೀತಿಯಂತ ಅನುಗ್ರಹವನ್ನ ಮಾಡಿಕೊಡ್ತಾನೆ. ಮತ್ತೆ ಧನುರಾಶಿಯವರಿಗೆ ಗುರುವಿನ ಅನುಗ್ರಹ ಬೇಕು ಅಂತಾದ್ರೆ ಅವಶ್ಯವಾಗಿ ಈಶ್ವರನ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನ ಮಾಡಿಸ್ಬೇಕು. ಯಾವುದೇ ಧನುರಾಶಿಯವರು ಅವರ ಊರಿಗೆ ಹತ್ರ ಇರುವಂತಹ ಯಾವುದಾರು ಈಶ್ವರನ ಸನ್ನಿಧಾನ, ಪುರಾತನವಾಗಿರುವಂತಹ ಈಶ್ವರ ಸನ್ನಿಧಾನದಲ್ಲಿ ಗುರುವಾರ ದಿವಸ ಪ್ರದೋಷ ಬಂದಾಗ, ಪ್ರದೋಷ ಅಂತ ತಿಂಗಳಿಗೆ 2 ಸಾರಿ ಪ್ರದೋಷ ಅಂತ ಬರ್ತದೆ. ತ್ರಯೋದಶಿ ದಿವಸ ಸಾಯಂಕಾಲ ಯಾವತ್ತು ವ್ಯಾಪ್ತವಾಗಿರುತ್ತೋ ಅದನ್ನ ನಾವು ಪ್ರದೋಷ ಅಂತ ಕರಿತೀವಿ. ಅಂತಹ ಪ್ರದೋಷದ ದಿವಸ ಗುರುವಾರ ಬಂದ್ರೆ, ಅಂತಹ ಗುರುವಾರ ಪ್ರದೋಷ ಬಂದ ದಿನದಂದು ಈಶ್ವರನಿಗೆ ಪೂಜೆಯನ್ನ ಮಾಡಿಸುವಂಥದ್ದು ಧನುರಾಶಿಯವರಿಗೆ ತುಂಬಾ ಉತ್ತಮ ಫಲವನ್ನು ತಂದುಕೊಡುತ್ತೆ. ಅಥವಾ ಪ್ರತಿನಿತ್ಯ ಸಾಯಂಕಾಲ ಕತ್ತಲೆ ಆಗ್ಲಿಕ್ಕೆ ಸ್ವಲ್ಪ ಮುಂಚೆ ಬರುವಂತಹ ಕಾಲ, ಸೂರ್ಯೋದಯ 1 ಗಂಟೆ ಮುಂಚೆ 1 ಗಂಟೆ ನಂತರ, ಈ 2 ಗಂಟೆಗಳನ್ನ ಪ್ರದೋಷ ಕಾಲ ಅಂತ ಕರಿತೀವಿ. ಅಂತಹ ಕಾಲದಲ್ಲಿ ವಿಶೇಷವಾಗಿ ಗುರುವಾರದಂದು ಪ್ರದೋಷ ಕಾಲದಲ್ಲಿ ಈಶ್ವರನನ್ನ ಪೂಜೆ ಮಾಡಿದ್ದೇ ಆಯ್ತು ಅಂತಾದ್ರೆ ಧನುರಾಶಿಯವರಿಗೆ ಶುಭ ಫಲಗಳು ಅನ್ನುವಂಥದ್ದು ಸಿಗುತ್ತೆ. ಇಷ್ಟೆಲ್ಲ ನಾವು ಜಾತಕದಲ್ಲಿ ಆಗುವಂತಹ ಶುಭಾಶುಭ ಫಲಗಳನ್ನ ಹೇಳುವಂಥದ್ದು ಬರೀ ಗೋಚಾರದ ಮೇಲೆ. ಇದರ ಜೊತೆಗೆ ಒಬ್ಬ ವ್ಯಕ್ತಿಯ ಪ್ರಾರಬ್ಧ ಅನ್ನುವಂಥದ್ದು, ಒಬ್ಬ ವ್ಯಕ್ತಿಯ ದಶಾಭುಕ್ತಿ ಅನ್ನುವಂಥದ್ದು ನಮಗೆ ಇದ್ದೇ ಇರುತ್ತೆ. ಅದರ ಜೊತೆಗೆ ದೈವಾನುಗ್ರಹ ಅನ್ನುವಂಥದ್ದು ಕೂಡ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಸನಾತನ ಧರ್ಮ, ನಮ್ಮ ಶಾಸ್ತ್ರ ಎಲ್ಲವೂ ಕೂಡ ನಿಂತಿರುವಂಥದ್ದು ಕರ್ಮ ಸಿದ್ಧಾಂತದ ಮೇಲೆ. ನಾವು ಒಳ್ಳೆ ಕೆಲಸವನ್ನ ಮಾಡಿದ್ರೆ ನಮಗೆ ಒಳ್ಳೆಯದು ಪ್ರಾಪ್ತವಾಗತ್ತೆ ಅಂತ, ಅದನ್ನ ನಾವು ಮಾನ್ಯವಾಗಿ, ಅದನ್ನ ನಾವು ಮಾನದಂಡವಾಗಿ ಇಟ್ಕೊಂಡಂತಹ ನಾವುಗಳೆಲ್ಲರೂ ಕೂಡ ಗ್ರಹಗತಿಗಳ ಒಂದು ಅಧ್ಯಯನವನ್ನ ಮಾಡಿ ನಮ್ಮ ಜೀವನ ಹೇಗಾಗತ್ತೆ ಅಂತ ತಿಳ್ಕೋಬಹುದು. ಅದರ ಜೊತೆಗೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೋದು. ಇದರ ಜೊತೆಗೆ ನನಗೆ ಸಮಸ್ಯೆ ಇದೆ ಅನ್ನುವಂಥದ್ದು ನನಗೆ ಗೊತ್ತಾಯಿತು ಅಂತಾದ್ರೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ನಾವು ತುಂಬಾ ಹತ್ರ ಆಗ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಹೇಗೆ ಅಂದ್ರೆ, ನಮ್ಗೆ ಯಾರೋ ನಿನಗೆ ಮುಂದೆ ಕಷ್ಟ ಬರುತ್ತೆ ಅಂತ ಹೇಳಿದಾಗ ನಾವು ಆ ಕಷ್ಟಕ್ಕೆ ನಮ್ಮನ್ನ ನಾವು ಒಗ್ಗಿಸ್ಕೋಬಹುದು, ರೆಡಿ ಆಗ್ಬೋದು. ಅದರ ಜೊತೆಗೆ ಆ ಕಷ್ಟವನ್ನ ಎದುರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನ ಪಡೆಯುವಂತಹ ಪ್ರಯತ್ನವನ್ನ ಮಾಡ್ಬೋದು. ಆ ಉದ್ದೇಶದಿಂದ ಈ ಎಲ್ಲ ಗ್ರಹಗಳ ಅಧ್ಯಯನ, ಗ್ರಹಗಳಿಂದ ನಮ್ಗೆ ಯಾವ್ಯಾವ ಫಲಗಳು ಉಂಟಾಗತ್ತೆ ಅಂತ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಿ, ಒಳ್ಳೆ ಕರ್ಮವನ್ನ ಮಾಡಿದ್ರೆ ಒಳ್ಳೆ ಫಲಗಳು ಬರುತ್ತೆ ಅನ್ನುವಂಥದ್ದು ಶತಸಿದ್ಧವಾಗಿರುವಂಥದ್ದು. ಗ್ರಹಗಳು ಅನುಕೂಲರಾಗಿದ್ರು ಪ್ರತಿಕೂಲರಾಗಿದ್ರು ನಮ್ಮ ಒಳ್ಳೆಯ ಕ್ರಿಯೆ, ನಾವು ಮಾಡಿರುವಂತಹ ಪುಣ್ಯಶೇಷದ ಬಲ ಇತ್ತು ಅಂತಂದ್ರೆ ಖಂಡಿತ ನಮಗೆ ಒಳ್ಳೇದಾಗತ್ತೆ ಅಂತ ತಿಳಿಸ್ಕೊಡ್ತಾ, ಒಳ್ಳೇದಾಗ್ಲಿ. ನಮಸ್ಕಾರ.